ಎಲ್ಲಿವರೆಗೂ ಸಿಗಲ್ಲ ಗೊತ್ತಾ? 30 ವರ್ಷ ಅವ್ರು ರಿಟೈರ್ ಆಗೋವರೆಗೂ ಸಿಗಲ್ಲ. 30 ವರ್ಷ ಅವ್ರು ರಿಟೈರ್ ಆಗೋವರೆಗೂ ಸಿಗಲ್ಲ. ಧಾರವಾಡ ಯೂನಿವರ್ಸಿಟಿನಲ್ಲಿ 14 ಪೋಸ್ಟ್ ಕಾಲ್ ಮಾಡಿದ್ರು. 14 ಪೋಸ್ಟ್ ಅಲ್ಲಿ ಈ 9 ಪೋಸ್ಟ್ ಪ್ರವರ್ಗ 1ಕ್ಕೆ ಹೋಗುತ್ತೆ. ಪ್ರವರ್ಗ 2ಕ್ಕೆ ಇಲ್ಲಿ ಅವಕಾಶ ಇಲ್ಲ. ಪ್ರವರ್ಗ 3ಕ್ಕೆ ದೂರದ ಮಾತು. ಎಲ್ಲಿವರೆಗೂ ಸಿಗಲ್ಲ ಗೊತ್ತಾ? 30 ವರ್ಷ ಅವ್ರು ರಿಟೈರ್ ಆಗೋವರೆಗೂ ಸಿಗಲ್ಲ. 30 ವರ್ಷ ಅವ್ರು ರಿಟೈರ್ ಆಗೋವರೆಗೂ ಸಿಗಲ್ಲ. ಇಂಥ ಒಂದು ಅನಾಮಲಿನ ಈ ಸರ್ಕಾರ ಮಾಡಿದೆ. ಇದು ಮೈಸೂರು ಯೂನಿವರ್ಸಿಟಿಗೂ ಬರುತ್ತೆ, ಬೆಂಗಳೂರು ಯೂನಿವರ್ಸಿಟಿಗೂ ಬರ್ತದೆ, ಏಡೆಡ್ ಇನ್ಸ್ಟಿಟ್ಯೂಟ್ಗೂ ಬರ್ತದೆ. ಇವು ಹೊಸ ರೋಸ್ಟರ್ ಬಿಂದು ಮಾಡಿದ್ರಲ್ಲ, ಅದು ಯಾವ ಪುಣ್ಯಾತ್ಮ ಇದನ್ನ ಮಾಡೋದು ಗೊತ್ತಿಲ್ಲ ನನಗೆ. ಅಂದ್ರೆ ಇದೊಂಥರ ಬೇಕಾಬಿಟ್ಟಿ ಸರ್ಕಾರ ಮಾಡಬಹುದು ಅಂತಾರ. 25/8/2025 ಒಳ ಮೀಸಲಾತಿ ಆದೇಶ ಹೊರಡಿಸಿದ್ರು. ಹೆಚ್ಚು ಹಿಂದುಳಿದ ಸಮುದಾಯಗಳನ್ನ ಕಡಿಮೆ ಹಿಂದುಳಿದ ಸಮುದಾಯಗಳ ಜೊತೆಗೆ ಸೇರಿಸಿ ಈ 59 ಜಾತಿಗಳು ಮರ್ಜ್ ಆಗೋ ತರ ಮಾಡಿದ್ದಾರೆ. ಇದು ಅತ್ಯಂತ ಅನ್ಯಾಯ. ಸಿದ್ದರಾಮಯ್ಯನವರ ಕೆಟ್ಟ ಧೋರಣೆ ಇದು. ವಲಯ ಸಂಬಂಧಿತ ಜಾತಿ ಇದೆಯಲ್ಲ, ಇದನ್ನ 9ನೇ ಗುಂಪಿಗೆ ಸೇರಿಸಿದ್ರಿ ಅಂದ್ರೆ ಇದರ ಅರ್ಥ ಈ ವಲಯ ಸಂಬಂಧಿತ ಜಾತಿಗಳು ಸಾಮಾನ್ಯ ವರ್ಗಕ್ಕಿಂತ ಹಿಂದುಳಿದ ವರ್ಗಕ್ಕಿಂತ ಮುಂದುವರೆದವರಾಯ್ತು. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ ಒಬ್ರು ಮಾತಾಡಲ್ಲ. ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಹತ್ರ ಆನ್ಸರ್ ಇಲ್ಲ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹತ್ರನೂ ಆನ್ಸರ್ ಇಲ್ಲ. ಬೇರೆ ಕ್ಯಾಟಗರಿಗಳು ಅಬ್ಜೆಕ್ಷನ್ ಮಾಡ್ತಾರೆ ಅನ್ನುವಂತ ಒಂದು ಮಾತಿದೆ. ಅದು ನಮ್ಮ ಸಮಸ್ಯೆ ಅಲ್ಲ. ಸಮಾಜ ಕಲ್ಯಾಣ ಇಲಾಖೆ, ಕಾನೂನು ಮತ್ತು ಸಂಸದೀಯ ಇಲಾಖೆ, DPR ಇಷ್ಟು ಜನ ಕೂತ್ಕೊಂಡು ತೀರ್ಮಾನ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮಾಜದ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಕಾರಣ ಇಷ್ಟೇ, ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯವಾಗಿದೆ, ಇದನ್ನು ಸರಿಪಡಿಸ್ತೇವೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂತಹ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ನೇರವಾಗಿ ಈ ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮಾಜದ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಈ ಭಾಗದ ದಲಿತ ನಾಯಕರ ಅನಿಸಿಕೊಂಡಂತಹ ಮಾಜಿ ಮಂತ್ರಿಗಳು ಆಗಿರುವಂತಹ ಮಹೇಶ್ವರ ಅವರನ್ನ ಮಾತಾಡಿಸ್ತೀನಿ. ಸರ್, ತಾವೊಬ್ರು ರಾಜಕಾರಣಿ ಹೊರತುಪಡಿಸಿ ಒಬ್ಬ ರಾಜಕಾರಣಿ ಮಾತನಾಡಿ ಇವತ್ತು ಒಬ್ಬ ದಲಿತ ಸಮಾಜದ ಬಲಗೈ ಸಮಾಜದ ಒಬ್ಬ ನಾಯಕನಾಗಿ ಮಾತನಾಡಿದ್ರೆ ಒಳ ಮೀಸಲಾತಿ ತಮಗೆ ಅನ್ಯಾಯ ಆಗಿದೆಯಾ? ಒಳ ಮೀಸಲಾತಿ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾ ಇದ್ರಲ್ಲ, ಅದು ಒಂದು ಹಂತಕ್ಕೆ ನಿಜ. ಆದ್ರೆ ಅನ್ಯಾಯ ಯಾಕಾಗಿದೆ, ಹೇಗಾಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಅವರು ಏನು 5 ಕ್ಯಾಟಗರಿನ ಮಾಡಿದ್ರು. ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮತ್ತು ಲೆಸ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮತ್ತು 5ನೇ ಗುಂಪು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಜಾಂಬವ, ಆದಿ ಆಂಧ್ರ, ಈಗ 5 ಗುಂಪು ಮಾಡಿದ್ರು. ಮತ್ತೆ ಬಲಗೈ ಸಮಾಜದ ಉಪಜಾತಿಗಳನ್ನ ಅಲೆಮಾರಿ ಅಲೆಮಾರಿ ಗುಂಪಿಗೆ ಸೇರಿಸಿದ್ರು. ಇನ್ನೊಂದೆರಡು ಜಾತಿನ ಮಾದಿಗ ಸಂಬಂಧಿತ ಜಾತಿಗೆ ಸೇರಿಸಿದ್ರು. ಈ ಅಲೆಮಾರಿ ಅಲೆಮಾರಿ ಒಳಗಡೆ ಮಾದಿಗ ಉಪಜಾತಿಗಳು ಸೇರ್ಕೊಂಡಿದೆ. ಹಂಗಾಗಿ ಜನಸಂಖ್ಯೆ ಅದಲು ಬದಲಾಗಿತ್ತು. ಸೊ ಅದನ್ನ ಸರಿ ಮಾಡಿ ಅಂತ ನಾವೆಲ್ಲರೂ ಚಾಮರಾಜನಗರದಲ್ಲಿ ಹೋರಾಟ ಮಾಡಿದ್ವಿ. ಅದನ್ನ ಪರಿಷ್ಕರಣೆ ಮಾಡಿ ಆದೇಶ ಮಾಡಿ ಅಂತ ಹೇಳಿದ್ವಿ. ಇವರು ಪರಿಷ್ಕರಣೆ ಮಾಡಿ ಆದೇಶ ಮಾಡುವಾಗ 5 ಗುಂಪನ್ನ 3 ಗುಂಪು ಮಾಡಿದ್ರು. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ 3 ಗುಂಪನ್ನ ಮಾಡಿದ್ರು. ಪ್ರವರ್ಗ ಎ ಮಾದಿಗ ಸಂಬಂಧಿತ ಜಾತಿಗಳು, ಪ್ರವರ್ಗ ಬಿ ವಲಯ ಸಂಬಂಧಿತ ಜಾತಿಗಳು, ಪ್ರವರ್ಗ ಸಿ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಈ ಸಮುದಾಯದ ಜೊತೆಗೆ ಈ ಅಲೆಮಾರಿ ಅಲೆಮಾರಿ ಜಾತಿಗಳನ್ನು ಸೇರಿಸಿದ್ರು. ಸೇರಿಸಿ 3 ಗುಂಪು ಮಾಡಿದ್ರು. 3 ಗುಂಪಿಗೆ ಮೀಸಲಾತಿಯನ್ನ ನಿಗದಿಪಡಿಸಿದ್ರು. ಪ್ರವರ್ಗ ಎಗೆ 6%, ಪ್ರವರ್ಗ ಬಿಗೆ 6%, ಪ್ರವರ್ಗ ಸಿಗೆ 5%. ಈ ಪ್ರವರ್ಗ ಸಿಗೆ 5% ಮಾಡಿದಾರಲ್ಲ, ಅದರೊಳಗಡೆ ಅಲೆಮಾರಿ ಅಲೆಮಾರಿ ಜನರನ್ನ ಸೇರಿಸಿರ್ತಕ್ಕಂಥದ್ದು ತಪ್ಪು ಅಂತ ನಾನು ಈ ಆದೇಶ ಬಂದ ದಿನನೇ ಹೇಳಿದೆ. ಈಗ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಈ ಕಮ್ಯುನಿಟೀಸ್ ಇದೆಯಲ್ಲ, ಇವ್ರನ್ನ ಲೆಸ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಆಯೋಗ ಗುರುತಿಸಿದೆ. ಅಂದ್ರೆ ಕಡಿಮೆ ಹಿಂದುಳಿದ ಜಾತಿಗಳು ಅಂತ. ಅಲೆಮಾರಿ ಅಲೆಮಾರಿ ಜಾತಿಗಳನ್ನ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಅಂದ್ರೆ ಹೆಚ್ಚು ಹಿಂದುಳಿದ ಸಮುದಾಯಗಳು ಅಂತ. ದುರಂತ ಏನು ಅಂತಂದ್ರೆ ಹೆಚ್ಚು ಹಿಂದುಳಿದ ಸಮುದಾಯಗಳನ್ನ ಕಡಿಮೆ ಹಿಂದುಳಿದ ಸಮುದಾಯಗಳ ಜೊತೆಗೆ ಸೇರಿಸಿ ಈ 59 ಜಾತಿಗಳು ಮರ್ಜ್ ಆಗೋ ತರ ಮಾಡಿದ್ದಾರೆ. ಇದು ಅತ್ಯಂತ ಅನ್ಯಾಯ. ಸಾಮಾಜಿಕ ನ್ಯಾಯಕ್ಕೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಕೆಟ್ಟ ಧೋರಣೆ ಇದು. ಅದು ಯಾಕೆ ಮಾಡಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಜನರ ಮುಂದೆ. ಇದನ್ನ ಮಾಡಿದ್ರು. ಇದನ್ನ ಮಾಡಿ ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿದ್ರು. 25/8/2025 ಒಳ ಮೀಸಲಾತಿ ಆದೇಶ ಹೊರಡಿಸಿದ್ರು. ಆದೇಶ ಹೊರಡಿಸಿದ್ರೆ ಸಾಕಾಗಲ್ಲ ಅಂತ ಹೇಳಿ ಒಂದು ವಿಧೇಯಕವನ್ನು ತಂದ್ರು. ಬೆಳಗಾವಿ ಅಧಿವೇಶನದಲ್ಲಿ ಇದು
ಅಪ್ರೂವಲ್ ಆಯಿತು. ಇದು ವಿಧೇಯಕ ಕ್ಯಾಬಿನೆಟ್ ತೀರ್ಮಾನ ಆಗಿ ಬೆಳಗಾವಿ ಅಧಿವೇಶನದಲ್ಲಿ ಅಪ್ರೂವಲ್ ಆಗಿದ್ದು 11/12/2025 ವಿಧೇಯಕ ಮಾಡಿದ್ರು. ಈ ವಿಧೇಯಕದ ಆಧಾರದ ಮೇಲೆ ರೋಸ್ಟರ್ ಬಿಂದುಗಳನ್ನ ತಂದ್ರು. ನೋಡಿ, ಇದು 3/9/2025 ಒಳ ಮೀಸಲಾತಿಗೆ ಅನುಗುಣವಾಗಿ ರೋಸ್ಟರ್ ಬಿಂದು ತಂದ್ರು. ಇದನ್ನ ನಾನು ಹೇಳ್ತೀನಿ. 28/12/22 ಒಳ ಮೀಸಲಾತಿ ಬರೋದಕ್ಕಿಂತ ಮೊದಲು 15% ಇದ್ದಂತ ಮೀಸಲಾತಿಯನ್ನ ಎಸ್ಸಿಗಳಿಗೆ 17 ಮಾಡಿ ಈ ಮೀಸಲಾತಿ ಈ ಬಿಂದುವನ್ನ ತಂದ್ರೆ ಇದು ರೋಸ್ಟರ್ ಪಾಯಿಂಟ್ ಅನ್ನ ತಂದ್ರು. ಈ ರೋಸ್ಟರ್ ಬಿಂದುಗಳಲ್ಲಿ ಮೊದಲಿಂದ ನಾವು ಇಲಾಖೆಯಲ್ಲಿ ಕೆಲಸ ಮಾಡುವಾಗಲೂ ರೋಸ್ಟರ್ ಬಿಂದು ಇದ್ದಿದ್ದು ಮೊದಲನೇ ಪೋಸ್ಟ್ ಎಸ್ಸಿಗಳು ಹೋಗ್ಬೇಕು ಅಂತ. ಮೊದಲನೇ ಪೋಸ್ಟ್, 7ನೇ ಪೋಸ್ಟ್, 14ನೇ ಪೋಸ್ಟ್, 21ನೇ ಪೋಸ್ಟ್ ಇತ್ಯಾದಿ ಪ್ರತಿ 6 ಪೋಸ್ಟ್ಗೆ ಒಂದ್ಸತಿ ಶೆಡ್ಯೂಲ್ ಕಾಸ್ಟ್ ಸಿಗ್ತಿತ್ತು. ಇದನ್ನ ಮಾಡಿದ್ರು. ಇಲ್ಲಿ ನಾನು ಈ ಹೊಸ ರೋಸ್ಟರ್ ಬಿಂದು ಮಾಡಿದ್ರಲ್ಲ, ಇದರಲ್ಲಿ ಏನ್ ಮಾಡಿದ್ದಾರೆ ನಿಮಗೆ ಹೇಳ್ತೀನಿ. ಇದನ್ನ ವಿದ್ಯಾರ್ಥಿಗಳು ಬಹುಶಃ ಇದನ್ನ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಆಯ್ತಾ, ಇದ್ರಲ್ಲಿ ಒಂದಷ್ಟು ಸ್ಪಷ್ಟನೆಗಳಿದೆ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಹೊಸ ರೋಸ್ಟರ್ ಇದೆಯಲ್ಲ, 3/9/25 ತಂದಂತ ರೋಸ್ಟರ್ ಇದೆಯಲ್ಲ, ಇದರಲ್ಲಿ 2022 ಇದ್ದಂತ ರೋಸ್ಟರ್ ಬಿಂದುಗಳಲ್ಲಿ ಫಸ್ಟ್ ಪೋಸ್ಟ್ ವಿಲ್ ಗೋ ಟು ಎಸ್ಸಿ ಅಂತ ಇತ್ತು. ಈಗ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಎಸ್ಸಿ ಗುಂಪು 3 ಗುಂಪಾಗಿದೆ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ 3 ಗುಂಪಾಗಿದೆ. ಈ 3 ಗುಂಪಿಗೆ ರೋಸ್ಟರ್ ಬಿಂದುನ ಇದು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇ ಪೋಸ್ಟ್ ಪ್ರವರ್ಗ ಎಗೆ, 9ನೇ ಪೋಸ್ಟ್ ಪ್ರವರ್ಗ ಬಿಗೆ, 15ನೇ ಪೋಸ್ಟ್ ಪ್ರವರ್ಗ ಸಿಗೆ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಎಸ್ಸಿಗಳಿಗೆ ಮೊದಲನೇ ಪೋಸ್ಟ್ ಕೊಡಬೇಕು ಅನ್ನೋ ಉದ್ದೇಶ ಏನಪ್ಪ ಅಂತ. ಯಾಕೆಂದ್ರೆ ಈ ಸಮುದಾಯಗಳು ಉಳಿದ ಎಲ್ಲ ಸಮುದಾಯಗಳಿಗಿಂತ ಅಂದ್ರೆ ಒಬಿಸಿ ಗುಂಪುಗಳಿಗಿಂತ ಮತ್ತು ಸಾಮಾನ್ಯ ವರ್ಗಕ್ಕಿಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳು. ಹಾಗಾಗಿ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತಂದ್ರೆ, ರೋಸ್ಟರ್ ಮಾಡುವಾಗ ಈ ಎಸ್ಸಿ ಸಮುದಾಯ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ತೆಗೆದುಕೊಂಡಿಲ್ಲ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ ಇದನ್ನ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋ ಕಾರಣ ಅವರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಫಸ್ಟ್ ಪೋಸ್ಟ್ ಅಂತ ಮಾಡಿದ್ರು. ಆಯ್ತಾ, ಸೊ ಎಸ್ಸಿಗಳಿಗೆ ಮೊದಲನೇ ಪೋಸ್ಟ್ ಕೊಡಬೇಕು ಅಂದಾಗ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಎಸ್ಸಿಗಳು 3 ಗುಂಪಾಗಿದ್ದಾರೆ. 3 ಗುಂಪನ್ನ ಜೊತೆಲಿ ಇಡಬೇಕು, ಬೇರೆ ಬೇರೆ ಇಡಬೇಕು. ಅದ್ ಯಾವ ಪುಣ್ಯಾತ್ಮ ಇದನ್ನ ಮಾಡೋದು ಗೊತ್ತಿಲ್ಲ ನನಗೆ. DPR ಯಾರೋ ಸೈನ್ ಮಾಡಿದ್ರು, ಚಂದ್ರಶೇಖರ್ ಅಂತ, DPR ಡೆಪ್ಟಿ ಸೆಕ್ರೆಟರಿ ಸೈನ್ ಮಾಡಿರೋ ಆದೇಶ ಇದು. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಪ್ರವರ್ಗ ಎಗೆ 1ನೇ ಪೋಸ್ಟ್ ಕೊಟ್ಟಿದ್ದೀರಿ, ಫೈನ್. ಅವರು ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್, ಅವ್ರು ಕೊಟ್ಟಿದ್ದೀರಿ, ಫೈನ್. ನೀವು ಪ್ರವರ್ಗ ಬಿ ಇದೆಯಲ್ಲ, ವಲಯ ಸಂಬಂಧಿತ ಜಾತಿ ಇದೆಯಲ್ಲ, ಇದನ್ನ 9ನೇ ಗುಂಪಿಗೆ ಸೇರಿಸಿದ್ದೀರಿ ಅಂದ್ರೆ ಇದರ ಅರ್ಥ ಈ ವಲಯ ಸಂಬಂಧಿತ ಜಾತಿಗಳು ಸಾಮಾನ್ಯ ವರ್ಗಕ್ಕಿಂತ ಹಿಂದುಳಿದ ವರ್ಗಕ್ಕಿಂತ ಮುಂದುವರೆದವರಾಯ್ತು. ಯಾಕೆಂದ್ರೆ ನೋಡಿ, ಪ್ರವರ್ಗ 1 ಪ್ರವರ್ಗ ಎಗೆ 1 ಪೋಸ್ಟ್ ಸಿಗುತ್ತೆ. 2ನೇ ಪೋಸ್ಟ್ ಯಾರಿಗೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ, 3ನೇ ಪೋಸ್ಟ್ ಪರಿಶಿಷ್ಟ ಪಂಗಡಕ್ಕೆ, 4ನೇ ಪೋಸ್ಟ್ ಸಾಮಾನ್ಯ, 5ನೇ ಪೋಸ್ಟ್ ಪ್ರವರ್ಗ ಎ, ಪ್ರವರ್ಗ 1 ಕ್ಯಾಟಗರಿ 1, BCM ಕ್ಯಾಟಗರಿ 1, 6ನೇದು ಸಾಮಾನ್ಯ, 7ನೇದು ಪ್ರವರ್ಗ 2A ಕ್ಯಾಟಗರಿ 2A, OBC ಕ್ಯಾಟಗರಿ 2A, 8 ಸಾಮಾನ್ಯ, 9ನೇದು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ. ಅಂದ್ರೆ ಪ್ರವರ್ಗ ಬಿ ವಲಯ ಸಂಬಂಧಿತ ಜಾತಿಗಳು ಮೇಲೆ ಹೇಳದಂತಹ ಎಲ್ಲಾ ಜಾತಿಗಳಿಗಿಂತ ಮುಂದುವರೆದವರ. ಇದು 1ನೇ ಪಾಯಿಂಟ್. 2ನೇದು ಪ್ರವರ್ಗ ಸಿ ನ ನೀವು 15 ತಗೊಂಡು ಹೋಗಿದ್ದೀರಿ. ಹಾಗಾದ್ರೆ ಇವರು ಈ ಮೇಲಿರುವ ಎಲ್ಲರಿಗಿಂತ ಬ್ಯಾಕ್ವರ್ಡ್, ಮುಂದುವರೆದವರ. ಈ ಸೂಕ್ಷ್ಮಗಳನ್ನ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಸೊ ಇದನ್ನ ನಾನು ಆರ್ಗ್ಯೂ ಮಾಡ್ತಾ ಇರೋದು ಮೊದಲಿಂದನೂ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ ಒಬ್ರು ಮಾತಾಡಲ್ಲ. ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಹತ್ರ ಆನ್ಸರ್ ಇಲ್ಲ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹತ್ರ ಆನ್ಸರ್ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ದುರಂತ ನೋಡಿ, ನಾವು ಹೊರಗಡೆಯಿಂದ ಸೊಲ್ಯೂಷನ್ ಕೊಡಬೇಕಾಗಿದೆ. ಅದಕ್ಕೆ ನನ್ನ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಸರ್, ಈ ಎಸ್ಸಿಗಳು 3 ಗುಂಪಿನವೇ ಉಳಿದ ಎಲ್ಲ ಸಮುದಾಯಗಳಿಗಿಂತ ಹಿಂದುಳಿದಿದ್ದಾರೆ, ಮತ್ತೆ ಉಳಿದ ಎಲ್ಲ ಸಮುದಾಯಗಳಿಗಿಂತ ಕಡಿಮೆ ಪ್ರಾತಿನಿಧ್ಯ ಇದೆ. ಹಾಗಾಗಿ ಇವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಡಬೇಕು, 3 ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಹೇಗಿರ್ಬೇಕು ಅಂದ್ರೆ, ಪ್ರವರ್ಗ ಎಗೆ 1, ಪ್ರವರ್ಗ ಬಿಗೆ 2, ಪ್ರವರ್ಗ ಸಿಗೆ 3. ಆ ತರ ರೋಸ್ಟರ್ ಬಿಂದುವನ್ನ ಮಾಡಿ ಓವರ್ ಆಲ್ ಅಂಡರ್ ಸರ್ಕಲ್ ಬಂದ್ರೆ ಇವರಿಗೆ 70 ಬರೋದು. ಸೊ ಈ ರೀತಿ ಒಂದು ಸೊಲ್ಯೂಷನ್ ಹುಡುಕಿದ್ರೆ ಬಹುಶಃ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಬೇರೆ ಕ್ಯಾಟಗರಿಗಳು ಅಬ್ಜೆಕ್ಷನ್ ಮಾಡ್ತಾರೆ ಅನ್ನೋ ಒಂದು ಮಾತಿದೆ, ಕೇಳ್ಪಟ್ಟಿದ್ದೀನಿ ನಾನು ವಿಧಾನಸೌಧದಲ್ಲಿ. ದಟ್ ಈಸ್ ನಾಟ್ ಅವರ್ ಪ್ರಾಬ್ಲಮ್.
ಅದು ನಮ್ಮ ಸಮಸ್ಯೆ ಅಲ್ಲ, ನೀವು ತೀರ್ಮಾನ ಮಾಡಿ. ಸಮಾಜ ಕಲ್ಯಾಣ ಇಲಾಖೆ, ಕಾನೂನು ಮತ್ತು ಸಂಸದೀಯ ಇಲಾಖೆ ಮತ್ತು DPR ಇಷ್ಟು ಜನ ಕೂತ್ಕೊಂಡು ತೀರ್ಮಾನ ಮಾಡಿ. ಒಂದು ತೀರ್ಮಾನ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ, ನಿಮಗೆ ಹೇಳ್ತೀನಿ ನೋಡಿ. ಇದು ಧಾರವಾಡ ಯೂನಿವರ್ಸಿಟಿ, ನಿನ್ನೆ ವಿದ್ಯಾರ್ಥಿಗಳು ಕೂಡ ಇದನ್ನ ಮಾತಾಡಿದ್ದಾರೆ. ಧಾರವಾಡ ಯೂನಿವರ್ಸಿಟಿನಲ್ಲಿ 14 ಪೋಸ್ಟ್ ಕಾಲ್ ಮಾಡಿದ್ರು. 14 ಪೋಸ್ಟ್ ಅಲ್ಲಿ ಸುಮಾರು 9 ಪೋಸ್ಟ್ ಅಕೌಂಟೆನ್ಸಿ, ಹಾರ್ಟಿಕಲ್ಚರ್, ಸಾಯಿಲ್ ಸೈನ್ಸ್, ಫಿಸಿಕಲ್ ಎಜುಕೇಶನ್, ಕನ್ನಡ, ಸೈಕಾಲಜಿ ಇತ್ಯಾದಿ ಇತ್ಯಾದಿ 9 ಇಲಾಖೆಗಳಲ್ಲಿ ಒಂದೊಂದೇ ಪೋಸ್ಟ್ ಇರೋದು. ಸೊ ನ್ಯಾಚುರಲಿ ಏನಾಗುತ್ತೆ, ಈ 9 ಪೋಸ್ಟ್ ಪ್ರವರ್ಗ 1ಕ್ಕೆ ಹೋಗುತ್ತೆ, ಪ್ರವರ್ಗ 2ಕ್ಕೆ ಇಲ್ಲಿ ಅವಕಾಶ ಇಲ್ಲ, ಪ್ರವರ್ಗ 3ಕ್ಕೆ ದೂರದ ಮಾತು ಹಿಂಗಾಗುತ್ತೆ. ಇದನ್ನ ರಾಜ್ಯಪಾಲರು ಈ ಒಳ ಮೀಸಲಾತಿ ವಿಧೇಯಕನ ವಾಪಸ್ ಕಳಿಸ್ತಾರೆ ಸರ್, ರಿಜೆಕ್ಟ್ ಮಾಡಿದ್ರು. ಇದು ಏನ್ ಸರ್ ನೋಟಿಫಿಕೇಶನ್ ಹೊರಡಿಸ್ತಾರೆ ಸರ್ಕಾರ? ನನಗೂ ಆಶ್ಚರ್ಯ ಇದು. ಇದು ಏನು ವಿಧೇಯಕ ಇಲ್ಲಿ ವಿಧಾನಸಭೆಯಲ್ಲಿ ಅಪ್ರೂವಲ್ ಆಗಿದೆ, ಅದು ರಾಜ್ಯಪಾಲರ ಅಂಕಿತ ತೆಗೆದುಕೊಳ್ಬೇಕು. ಅವರು ಕ್ಲಾರಿಫಿಕೇಶನ್ ಕೇಳಿ ಹೊರಗಡೆ ಕಳಿಸಿದ್ದಾರೆ. ಇದಷ್ಟೇ ಅಲ್ಲ, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳು ಕೋರ್ಟ್ ಇದಕ್ಕೆ ಸ್ಟೇನು ಕೂಡ ತಗೊಂಡಿದ್ದಾರೆ. ಆಯ್ತಾ? ಇಷ್ಟೆಲ್ಲ ಇರುವಾಗ ಈ ಆದೇಶವನ್ನ ಹೇಗೆ ಜಾರಿ ಮಾಡ್ತಾರೆ, ನೋಟಿಫಿಕೇಶನ್ ಹೆಂಗ್ ಜಾರಿ ಮಾಡಿದ್ರು ಅಂದ್ರೆ ಇದೊಂಥರ ಬೇಕಾಬಿಟ್ಟಿ ಸರ್ಕಾರ ಮಾಡಬಹುದು ಅಂತನಾ? ಸೊ ಇದನ್ನ ಸರಿ ಮಾಡಬೇಕು. ಒಂದು ರೋಸ್ಟರ್ ಬಿಂದುಗಳಲ್ಲಿ 1, 2, 3 ಅಂತ ಬರಬೇಕು. ಅದು ಏನ್ ಮಾಡ್ತಿರೋ DPR ನವರು, ಲಾ ಡಿಪಾರ್ಟ್ಮೆಂಟ್ ಅವರು, ಸೋಷಿಯಲ್ ವೆಲ್ಫೇರ್ ಅವರು ಕೂತ್ಕೊಂಡು ಮಾಡಿ. ಎರಡನೇದು ಈ ರೀತಿ ಆಗುತ್ತಲ್ಲ, ಇದು ಮೈಸೂರು ಯೂನಿವರ್ಸಿಟಿಗೂ ಬರುತ್ತೆ, ಬೆಂಗಳೂರು ಯೂನಿವರ್ಸಿಟಿಗೂ ಬರ್ತದೆ, ಏಡೆಡ್ ಇನ್ಸ್ಟಿಟ್ಯೂಟ್ಗೂ ಬರ್ತದೆ. ಇದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕು. ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಅಂದ್ರೆ ಯಾರ ಹತ್ರನೂ ಸೊಲ್ಯೂಷನ್ ಇಲ್ಲ. ನಾನು ಹೇಳ್ತೀನಿ ಹೆಂಗ್ ಮಾಡಿ. ಈ ಯೂನಿವರ್ಸಿಟಿ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಸಪರೇಟ್ ರೋಸ್ಟರ್ ಮಾಡೋದ್ರ ಬದಲು ಇಡೀ ಯೂನಿವರ್ಸಿಟಿನೇ ಒಂದು ಘಟಕ ಅಂತ ಮಾಡಿ. ಯೂನಿವರ್ಸಿಟಿ ಅಂತ ಘಟಕ ಮಾಡಿದ್ರೆ ಒಂದು 15 ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪೋಸ್ಟ್ ಕಾಲ್ ಮಾಡಿದ್ರೆ 15 ಪೋಸ್ಟ್ ABC ಜೊತೆಗೆ ಇತರೆ ಹಿಂದುಳಿದ ವರ್ಗಗಳಿಗೂ ಸಿಗುತ್ತೆ. ನೀವು ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಒಂದೊಂದು ರೋಸ್ಟರ್ ಅಂತ ಮಾಡಿದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದೇ ಪೋಸ್ಟ್ ಇರುತ್ತೆ, ಸಿಂಗಲ್ ಪೋಸ್ಟ್. ಅದು ಪ್ರವರ್ಗ 8 ಸಿಗುತ್ತೆ, B6 ಸಿಗಲ್ಲ. ಎಲ್ಲಿವರೆಗೂ ಸಿಗಲ್ಲ ಗೊತ್ತಾ? 30 ವರ್ಷ ರಿಟೈರ್ ಆಗೋವರೆಗೂ ಸಿಗಲ್ಲ. ಇಂಥ ಒಂದು ಅನಾಮಲಿನ ಈ ಸರ್ಕಾರ ಮಾಡಿದೆ. ಹಾಗಾಗಿ ನನ್ನ ಆರ್ಗ್ಯುಮೆಂಟ್ ಇಷ್ಟೇ, ಯೂನಿವರ್ಸಿಟಿಗಳು ಒಂದು ಯೂನಿಟ್ ಆಗ್ಬೇಕು, ಇಲಾಖೆ ಒಂದು ಯೂನಿಟ್ ಆಗ್ಬಾರ್ದು, ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಯೂನಿಟ್ ಆಗ್ಬಾರ್ದು. ಇಡೀ ಮೈಸೂರು ಯೂನಿವರ್ಸಿಟಿಗೂ ಒಂದು ಯೂನಿಟ್, ಆ ಯೂನಿವರ್ಸಿಟಿಗೆ ಒಂದು ಬಿಂದುಗಳನ್ನ ಮಾಡಿ, ರೋಸ್ಟರ್ ಬಿಂದುಗಳನ್ನ. ಆಗ ಒಂದು 10 ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ವಿವಿಧ ಇಲಾಖೆಗಳಲ್ಲಿ ಬರ್ತದಲ್ಲ, ಅದು ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಸಾಮಾಜಿಕನೇ. ಇದರಲ್ಲಿ ಮತ್ತೆ ಹೇಳ್ತೀನಿ, ಫಸ್ಟ್ ಪೋಸ್ಟ್ ವಿಲ್ ಗೋ ಟು ಪ್ರವರ್ಗ A ಓನ್ಲಿ. ಅದಕ್ಕೆ ನಂದೇನೋ ಅಭ್ಯಂತರ ಇಲ್ಲ, ಬೇರೆ ಯಾರಾದ್ರೂ ಅಭ್ಯಂತರ ಇರ್ಬೋದು, ನನಗೆ ಇದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ 2ನೇ ಪೋಸ್ಟ್ ಪ್ರವರ್ಗ B ಸಿಗ್ಬೇಕು, 3ನೇ ಪೋಸ್ಟ್ ಪ್ರವರ್ಗ C ಸಿಗ್ಬೇಕು. ಬಿಕಾಸ್ ಆಲ್ ದೀಸ್ 3 ಕ್ಯಾಟಗರೀಸ್ ಆರ್ ಶೆಡ್ಯೂಲ್ಡ್ ಕಾಸ್ಟ್. ಸೊ ಈ ಒಂದು ಬದಲಾವಣೆಗಳನ್ನ ಇವರು ಮಾಡಬೇಕು. ಇದಿಷ್ಟೇ ಅಲ್ಲ, ನಾಳೆ ದಿನ ಏಡೆಡ್ ಸ್ಕೂಲ್ಗಳಿವೆ, ಏಡೆಡ್ ಇನ್ಸ್ಟಿಟ್ಯೂಟ್ಸ್ ಬರ್ತದೆ, ಅಲ್ಲಿ ಎಷ್ಟಿರ್ತದೆ, 1, 2 ಪೋಸ್ಟ್ ಇರ್ತದೆ. ಅಲ್ಲೂ ಕೂಡ ಈ ಅನಾಮಲಿ ಡೆವಲಪ್ ಆಗುತ್ತೆ. ಹಾಗಾಗಿ ಏಡೆಡ್ ಸ್ಕೂಲ್ಸ್ ನೆಲ್ಲ ಕ್ಲಬ್ ಮಾಡಿ ನೀವು ಒಟ್ಟಿಗೆ ಪೋಸ್ಟ್ ಗಳನ್ನ ಕಾಲ್ ಮಾಡಬೇಕು. ಆಗ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ.